ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶ್ರೀಹರ್ಷ. ನಾನು ಕ್ರೇಜಿ ಮನಿ ವಿತ್ ಶ್ರೀ ಕನ್ನಡ ಚಾನಲಿಂದ ನಿಮಗೆ ಮಾರ್ಕೆಟ್ ಮಾಹಿತಿ ಕೊಡ್ತಾ ಇದ್ದೀನಿ. ಇವತ್ತು 29 ಡಿಸೆಂಬರು. ನಿನ್ನೆ ಏನಾಯಿತು ಮಾರ್ಕೆಟಲ್ಲಿ, ಇವತ್ತೇನಾಗುತ್ತೆ, ಇಂಡಿಯನ್ ಮಾರ್ಕೆಟಲ್ಲಿ ಏನಾಯಿತು, US ಮಾರ್ಕೆಟು, ಯುರೋಪ್ ಮಾರ್ಕೆಟು ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣಂತೆ. ಅದ್ರ ಪ್ರಕಾರ ಇವತ್ತೇನಾಗುತ್ತೆ ಭಾರತೀಯ ಮಾರ್ಕೆಟಲ್ಲಿ, ಇಂಡಿಯನ್ ಮಾರ್ಕೆಟಲ್ಲಿ ಹೇಗೆ ನಾವು ಟ್ರೇಡ್ ಮಾಡಬೇಕು ಅರ್ಥ ಮಾಡ್ಕೊಳ್ಳೋಣ. ಇದುವರೆಗೂ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ನಿನ್ನೆ ನಿಮಗೆ ಹೇಳ್ತಾ ಇದ್ದಂಗೆ ಸ್ನೇಹಿತರೆ, ಮಾರ್ಕೆಟ್ ಸೆಂಟಿಮೆಂಟ್ ಸ್ಟ್ರಾಂಗ್ ಆಗಿದೆ. ಮಾರ್ಕೆಟ್ ಇನ್ನೂ ಸ್ಟ್ರಾಂಗ್ ಆಗಿ ಮೇಲೆ ಹೋಗುತ್ತೆ, ಒಂದು ರೇಂಜಲ್ಲಿರುತ್ತೆ ಅಂತ. ಪ್ರಾಬಬ್ಲಿ ಇವತ್ತು ಅದೇ ಥರ ಆಗುತ್ತೆ. ಮಾರ್ಕೆಟ್ ಸೆಂಟಿಮೆಂಟ್ ತುಂಬ ಸ್ಟ್ರಾಂಗ್ ಆಗಿದೆ, ಬಟ್ ಮತ್ತೆ ಒಂದು ದೊಡ್ಡ ಗ್ಯಾಪ್ ಅಪ್ಪಿಂದ ಸ್ಟಾರ್ಟ್ ಆಗ್ತಾ ಇದೆ. ನೀವು ನಿನ್ನೆ ನೋಡ್ಬೋದು, ಡೌ ಜೋನ್ಸ್ ಆಗಲಿ, S&P ಆಗಲಿ, ನ್ಯಾಸ್ಡ್ಯಾಕು, ಸ್ಮಾಲ್ ಕ್ಯಾಪ್, ಪ್ರತಿಯೊಂದು ಇಂಡೆಕ್ಸು ಪ್ರತಿಯೊಂದು ರೆಕಾರ್ಡ್ ಹೈಸ್ ಮಾಡಿದೆ. ಮತ್ತು ಸ್ಟ್ರಾಂಗ್ ಆಗಿ ಆ್ಯಕ್ಚುಲಿ ಪಾಸಿಟಿವ್ ಆಗಿ ಹೋಗಿದೆ. ಸ್ವಲ್ಪ ಹೈಯರ್ ಲೆವೆಲ್ಸಲ್ಲಿ ಕರೆಕ್ಷನ್ ಬಂದಿದೆ, ಅದು ಸ್ವಾಭಾವಿಕವಾಗಿದೆ. ಜಾಸ್ತಿ ಕರೆಕ್ಷನ್ ಆ್ಯಕ್ಚುಲಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸಲ್ಲಿದೆ. ಅದು ಸ್ವಲ್ಪ ಆ್ಯಕ್ಚುಲಿ ನಮಗೆ ವರಿ ಆಗ್ತಾ ಇದೆ. ಯಾಕೆಂದರೆ ಮಾರ್ಕೆಟ್ ಏನಾರು ಕರೆಕ್ಷನ್ ಆಗೋದಾದರೆ ಫಸ್ಟ್ ಸ್ಮಾಲ್ ಕ್ಯಾಪ್ ಆ್ಯಕ್ಚುಲಿ ಕರೆಕ್ಟ್ ಆಗೋದು. ಆ್ಯಂಡ್ ಈಗ ರೀಸೆಂಟಾಗಿ ನಾವು US ಮಾರ್ಕೆಟ್ ನೋಡಬೇಕು ಅಂದರೆ ನಮಗೆ ಅಲ್ಲಿ ಜಾಸ್ತಿ ಆ್ಯಕ್ಚುಲಿ ಮೂಮೆಂಟ್ ನಮಗೆ ಸಿಗ್ತಾ ಇದ್ದಿದ್ದು ಸ್ಮಾಲ್ ಕ್ಯಾಪಿಂದ ಮತ್ತು IPOಸಿಂದ. ಸೊ ಆದ್ದರಿಂದ ಸ್ಮಾಲ್ ಕ್ಯಾಪ್ ಆ್ಯಕ್ಚುಲಿ ನೆಗೆಟಿವ್ ಆಗ್ತಾ ಇರೋದು. ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅನ್ನೋದು ಒಂದು ಸಂಕೇತ ಆಗುತ್ತೆ. ಬಟ್ ಎಲ್ಲಿವರೆಗೂ ಇದು ಪಾಸಿಟಿವ್ ಆಗಿರುತ್ತೆ ಅಲ್ಲಿವರೆಗೂ ಜಾಸ್ತಿ ನಾವೇನು ಇದರಲ್ಲಿ ಮಾರ್ಕೆಟ್ ಮೂಮೆಂಟಮ್ ಇನ್ನೂ ಸ್ಟ್ರಾಂಗ್ ಆಗೇ ಇರುತ್ತೆ. ಈಗ ಒಂದೇನಾಗಿದೆ ಅಂದರೆ US ಮಾರ್ಕೆಟ್ ಅಲ್ಲದಲ್ಲೇ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಎಲ್ಲ ಕಡೆಯೂ ತುಂಬ ಪಾಸಿಟಿವ್ ಅಟ್ಮಾಸ್ಫಿಯರ್ ಇದೆ. ಜರ್ಮನಿ ಡ್ಯಾಕ್ಸ್ ಆಲ್ ಟೈಮ್ ಹೈನ ಟೆಸ್ಟ್ ಮಾಡಿದೆ. ಸೊ ಅದು ಒಂದು ಪಾಸಿಟಿವ್ ನ್ಯೂಸು. ಸೊ ಅದ್ರ ಜೊತೆಗೆ ಇವತ್ತು ಜಪಾನ್ ಇಂಡೆಕ್ಸ್ ಕೂಡ ಆ್ಯಕ್ಚುಲಿ 29 ವರ್ಷದ ನಂತರ ಆಲ್ ಟೈಮ್ ಹೈಸನ್ನು ಟೆಸ್ಟ್ ಮಾಡಿದೆ. ಸೊ ಪ್ರತಿಯೊಂದು ಜಾಗದಲ್ಲೂ ಮಾರ್ಕೆಟ್ ಸೆಂಟಿಮೆಂಟ್ಸ್ ಏನಿದೆ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಪಾಸಿಟಿವ್ ಆಗಿದೆ. ಸೊ ಓವರಾಲ್ ಈ ಟೈಮಲ್ಲಿ ಸಾಕಷ್ಟು ರಿಟೇಲ್ ಪ್ಲೇಯರ್ಸು ಮಾರ್ಕೆಟ್ಗೆ ಎಂಟ್ರ್ ಆಗ್ತಾ ಇದ್ದಾರೆ. ಸೊ ರಿಟೇಲ್ ಪ್ಲೇಯರ್ಸ್ ಎಂಟ್ರ್ ಆಗ್ತಾರೆ ಅಂದರೆ ಎಷ್ಟೊಂದು ಜನಕ್ಕೆ ಈ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತೀವಿ, ಫೋಮೋ ಕಾನ್ಸೆಪ್ಟಿಂದ ಸಾಕಷ್ಟು ಜನ ಈ ಲೆವೆಲಲ್ಲಿ ಬಂದು ಸ್ಟಕ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಓವರಾಲ್ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ಎಲ್ಲಿವರೆಗೂ ಮೂಮೆಂಟಮ್ ಅಪ್ ಸೈಡ್ ಇರುತ್ತೆ ಅಲ್ಲಿವರೆಗೂ ನಾವು ಬೈ ಆನ್ ಡಿಪ್ಸೇ ಮಾಡಬೇಕಾಗತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಶಾರ್ಟ್ ಮಾಡ್ಬೋದು, ಶಾರ್ಟರ್ ಡ್ಯೂರೇಷನ್ಗೆ ಶಾರ್ಟ್ ಮಾಡಿ ಪ್ರಾಫಿಟ್ ತೊಗೊಂಡು ಹೊರಗೆ ಬರಬೇಕಾಗತ್ತೆ. ಅದೇ ನಾವು ಲಾಂಗ್ಸ್ ಮಾಡೋದಾದರೆ ಈಗ ಸದ್ಯಕ್ಕಂತೂ ಲಾಂಗ್ಸ್ಗೆ ಒಳ್ಳೆ ಆಪರ್ಚುನಿಟಿ ಇದೆ. ಸೆಂಟಿಮೆಂಟ್ ಪಾಸಿಟಿವ್ ಇರೋದ್ರಿಂದ ಮಾರ್ಕೆಟ್ ತುಂಬ ಸ್ಟ್ರಾಂಗ್ ಆಗೇ ಇರುತ್ತೆ. ಏನೇ ಡಿಪ್ಸ್ ಬಂದರೂ ಅಲ್ಲಿಂದ ಬೈಯಿಂಗ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಓವರಾಲ್ ಮಾರ್ಕೆಟ್ ಸೆಂಟಿಮೆಂಟ್ ಪಾಸಿಟಿವ್ ಇದೆ ಸ್ನೇಹಿತರೆ. ನೀವು ಬೈ ಆನ್ ಡಿಪ್ಸನ್ನು ಕಂಟಿನ್ಯೂ ಮಾಡ್ಬೋದು. ನೀವು ಗೋಲ್ಡ್ ಸಿಲ್ವರನ್ನು ನೋಡೋದಾದರೆ ಒಂದು ರೇಂಜಲ್ಲೇ ಇದೆ. ಈ ರೇಂಜ್ ಎಲ್ಲಿವರೆಗೂ ಆ ಅಪ್ ಸೈಡಲ್ಲಿ ಬ್ರೇಕ್ ಮಾಡೋದಿಲ್ಲ, ಈ ರೇಂಜಲ್ಲೇ ಕಂಟಿನ್ಯೂ ಆಗ್ಬೋದು. ಈಗ ಒಂದು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಈ ಒಂದು ಸ್ಟಿಮ್ಯುಲಸ್ ಏನೋ ಬಂತು, ಚಿಕ್ಕ ಸ್ಟಿಮ್ಯುಲಸ್ಸು, ಇನ್ನು ದೊಡ್ಡ ಸ್ಟಿಮ್ಯುಲಸ್ ಬಗ್ಗೆ ಮಾತುಕತೆ ನಡೀತಾ ಇದೆ. ಸೊ ಸ್ಟಿಮ್ಯುಲಸ್ ಆದಮೇಲೆ ಏನಾಗುತ್ತೆ ಗೋಲ್ಡ್ ಸಿಲ್ವರು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಿಮ್ಯುಲಸ್ ಬರೋವರೆಗೂ ಆ್ಯಕ್ಚುಲಿ ಪ್ರಾಬಬ್ಲಿ ಇಲ್ಲಿ ಪಾಸಿಟಿವ್ ಅಟ್ಮಾಸ್ಫಿಯರ್ ಇರೋ ಚಾನ್ಸಸ್ ಇರುತ್ತೆ. ಈಗ ಆ ರೇಂಜ್ ಏನೇನು ನಿಮ್ಗೆ ಹೇಳ್ತಾ ಇದ್ದೆ, 52,000 ರೇಂಜ್ ಏನಾದ್ರು ಬ್ರೇಕ್ ಆಯಿತು ಅಂದರೆ ಹೈಯರ್ ಲೆವೆಲ್ಸ್ ಮತ್ತೆ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಗೋಲ್ಡ್ ಸಿಲ್ವರ್ ಸದ್ಯಕ್ಕಂತೂ ಸೈಡ್ವೇಸಿಂದ ಪಾಸಿಟಿವ್ ಇರುತ್ತೆ. ಅದೇ ಕ್ರೂಡ್ ಆಯಿಲು ಸದ್ಯಕ್ಕಂತೂ ಸೈಡ್ವೇಸೇ ಇರುತ್ತೆ. ಎಲ್ಲಿವರೆಗೂ ಸ್ಟಾಕ್ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿರುತ್ತೆ, ಇದು ಸೈಡ್ವೇ ಟ್ರೆಂಡಲ್ಲೇ ಇರುತ್ತೆ, ಪಾಸಿಟಿವ್ ನೋಟಲ್ಲೇ ಇರುತ್ತೆ. ಕೆಳಗಡೆ ಲೆವೆಲ್ಸಲ್ಲಿ ಬೈಯಿಂಗ್ ಬರುತ್ತೆ, ಬಟ್ ಹೈಯರ್ ಲೆವೆಲ್ಸಲ್ಲಿ ಮತ್ತೆ ರೆಸಿಸ್ಟೆನ್ಸ್ ಬರ್ತಾನೆ ಹೋಗುತ್ತೆ. ಸೊ ಓವರಾಲ್ ಮಾರ್ಕೆಟ್ ಒಂದು ರೇಂಜಲ್ಲೇ ಕಾಣಿಸ್ತಾ ಇದೆ, ಎಸ್ಪೆಷಲಿ ಗೋಲ್ಡ್ ಸಿಲ್ವರ್ ಆಗಲಿ ಕ್ರೂಡ್ ಆಯಿಲ್ಗಾಗಲಿ. ಸೊ ಅದೇ ಶೇರ್ ಮಾರ್ಕೆಟಲ್ಲಿ ಬೈ ಆನ್ ಡಿಪ್ಸ್ ಆಗೇ ಇರುತ್ತೆ ಸ್ನೇಹಿತರೆ. ನಿನ್ನೆ ನಾನು ನಿಮಗೆ ಹೇಳ್ತಾ ಇದ್ದೆ, ಹೊಸ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀನಿ, ಟ್ರೇಡ್ ವಿತ್ ಶ್ರೀ ಅಂತ. ಇದರಲ್ಲಿ ನಾನು ಟ್ರೇಡ್ ಏನು ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು. ಎಕ್ಸಾಕ್ಟ್ಲಿ ನೀವು ಅದೇ ಟ್ರೇಡನ್ನು ನೀವು ಮಾಡ್ಬೋದು. ಅದು ನಾನು ಆಲ್ರೆಡಿ ನಿನ್ನೆ ನಿಮಗೆ ಅದರ ಬಗ್ಗೆ ಡೀಟೇಲ್ಸ್ ಮಾಹಿತಿ ಕೊಟ್ಟಿದ್ದೆ. 3 ದಿವಸ ಫ್ರೀಯಾಗಿ ಟ್ರಯಲ್ ಕೂಡ ಕೊಡ್ತಾ ಇದ್ದೀನಿ. ಆ ಟ್ರಯಲಲ್ಲಿ ನೀವು
ನನ್ನ ಪ್ಲೇಲಿಸ್ಟ್ ನೋಡಿದ್ರೆ ನೀವು ನೆನ್ನೆ ಜಾಯ್ನ್ ಆಗಿಲ್ಲ ಅಂದರೆ ಪ್ಲೇಲಿಸ್ಟ್ ನೋಡಿ. ಆ ಪ್ಲೇಲಿಸ್ಟಲ್ಲಿ ಆಲ್ರೆಡಿ ಎಲ್ಲ ವೀಡಿಯೋಸ್ ಇದೆ. ಫಸ್ಟ್ ವೀಡಿಯೋ ತುಂಬ ಇಂಪಾರ್ಟೆಂಟು. ಆ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ, ಹೇಗೆ ಆ್ಯಕ್ಚುಲಿ ಟ್ರೇಡ್ ಆಗ್ತಾಯಿದೆ, ಏನಾಗ್ತಾಯಿದೆ ಅನ್ನೋದನ್ನು ಅರ್ಥ ಆಗುತ್ತೆ ನಿಮಗೆ. ಸೊ ಅದರ ನಂತರ ನೀವು ನೋಡಬೇಕಾಗಿರೋದು, ಆಲ್ರೆಡಿ ನಾನು 8 ಸ್ಟಾಕ್ಸಲ್ಲಿ ಪೊಸಿಷನ್ಸ್ ನೆನ್ನೆ ತೊಗೊಂಡಿದ್ದೀನಿ. ಸೊ ಸದ್ಯಕ್ಕಂತೂ ಯಾವುದೇ ಹೊಸ ಪೊಸಿಷನ್ಸ್ ನಾನು ತೊಗೊಳ್ಳೋದಿಲ್ಲ. ಸೊ ಮಾರ್ಕೆಟಲ್ಲಿ ನಾನು ಈ ಸ್ಟಾಕ್ಸ್ ಏನಿದೆ, ಇವತ್ತೇನಾದರೂ ನಮಗೆ ಒಳ್ಳೆ ಮೂಮೆಂಟ್ ಸಿಕ್ಕಿದ್ರೆ ಪ್ರಾಫಿಟ್ ಬುಕ್ಕಿಂಗ್ ತೊಗೋಬೇಕಾ ನಾವು ನೋಡ್ತೀವಿ, ಇಲ್ಲ ಸ್ಟಾಪ್ ಲಾಸ್ ಇಡಬೇಕು ಅಂದರೆ ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು ಅನ್ನೋದನ್ನು ವಾಚ್ ಮಾಡ್ತೀವಿ. ಸೊ ಸದ್ಯಕ್ಕಂತೂ ಹೊಸ ಪೊಸಿಷನ್ಸ್ ಯಾವುದು ತೊಗೊತಾ ಇಲ್ಲ, ಬಟ್ ಮಾರ್ಕೆಟಲ್ಲಿ ವಾಚ್ ಮಾಡ್ತಾಯಿದ್ದೀನಿ. ನಿಮ್ಗೆ ಮುಂಚೆನೂ ಹೇಳ್ತಾ ಇದ್ದೀನಿ, ಇಷ್ಟು ಹೈ ಗ್ಯಾಪ್ ಅಪ್ಪಲ್ಲಿ ಪೊಸಿಷನ್ಸ್ ತೊಗೊಳ್ಳೋದ್ರಲ್ಲಿ ಅರ್ಥ ಇರೋದಿಲ್ಲ. ಸ್ವಲ್ಪ ಡಿಪ್ ಬಂದಾಗ ಅಲ್ಲಿ ಪೊಸಿಷನ್ಸ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ಹೆಂಗೆ ಮೂವ್ ಆಗುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ. ಸೆಂಟಿಮೆಂಟ್ಸ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಕರೆಕ್ಷನ್ ನನಗಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಬಟ್ ಹೈಯರ್ ಲೆವೆಲ್ಸ್ ಒಂದು ಕಡೆ ಹೋದ ಮೇಲೆ ಅಲ್ಲಿ ಸೆಂಟಿಮೆಂಟ್ಸ್ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಸೆಂಟಿಮೆಂಟ್ಸ್ ವೀಕ್ ಆಗಲ್ಲ, ಸೆಂಟಿಮೆಂಟ್ಸ್ ಸ್ಟ್ರಾಂಗ್ ಆಗೇ ಇದೆ. ಬಟ್ ಟೆಕ್ನಿಕಲಿ ನಮಗೆ ಕರೆಕ್ಷನ್ ಬರೋ ಸಾಧ್ಯತೆಗಳಿರುತ್ತೆ. ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಇದು ಒಳ್ಳೆಯ ಆಪರ್ಚುನಿಟಿ ಸ್ನೇಹಿತರೆ. ನಿಮ್ದು ಆಲ್ರೆಡಿ ಪೊಸಿಷನ್ಸ್ ಇದ್ದರೆ ಈ ಲೆವೆಲ್ಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗಿಗೆ ನೀವು ನೋಡಬೇಕಾಗತ್ತೆ. ಶಾರ್ಟಿಂಗಿಗೆ ಇದು ಟೈಮ್ ಅಲ್ಲ, ಬಟ್ ಶಾರ್ಟಿಂಗ್ ಟೈಮ್ ಬರೋ ಚಾನ್ಸಸ್ ತುಂಬಾ ಇದೆ. ಅದನ್ನು ನೋಡಬೇಕಾಗತ್ತೆ. ಶಾರ್ಟಿಂಗ್ ಏನಿದ್ರು ಸ್ಮಾಲರ್ ಟೈಮ್ ಫ್ರೇಮ್ಗೆ ಮಾಡಿ ಪ್ರಾಫಿಟ್ ತೊಗೊಂಡು ಹೊರಗೆ ಬರಬೇಕಾಗತ್ತೆ. ಸೊ ಓವರಾಲ್ ಸ್ನೇಹಿತರೆ, ಬೈ ಆನ್ ಡಿಪ್ಸ್ ಆಗೇ ಇರುತ್ತೆ. ನೀವು ಅದ್ರ ಪ್ರಕಾರನೇ ಟ್ರೇಡ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಇದುವರೆಗೂ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಅದೇ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಕ್ರೇಜಿ ಮನಿ ವಿತ್ ಶ್ರೀ ಟೆಲಿಗ್ರಾಮ್ ಚಾನಲ್, ಅದನ್ನು ಕೂಡ ಜಾಯ್ನ್ ಆಗಿ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ದಿನ ಶುಭವಾಗಲಿ, ಲಾಭದಾಯಕವಾಗಲಿ.